ಇರಂಗಿಲ್ಲ ಯಾಕಂದ್ರೆ ಅಭಿಮಾನಿ ಬಳಗದವ್ರು ಬಂದಿರ್ತಾರೆ. ಎಷ್ಟೋ ಮಂದಿ ಏನೋ ಒಂದು ಕಾರ್ಯಕ್ರಮ ಕೊಡ್ಲಾಕತ್ ಹೇಳಿ ಬಂದಿರ್ತಾರು, ಭೇಟಿ ಆಗ್ಲಕ್ಕ ಬಂದಿರ್ತ. ಅದಕ್ಕೆ ಮಾತು ಭಾಳ ಹೇಳತ್ತೇನ್ರಿ ಅವ ಅದ್ರಾಗ ಹೇಳ್ತಾಗದ. ನಿನಗೆ ಕೇಳಿಸಿಲ್ಲ. ನಾ ಇಲ್ಲೇ ಕೂತೀನಿ ಏಣ, ನನಗೂ ಕೇಳ್ಯದ. ಯಾಕಂದ್ರೆ ಈಕಿ ಹೆಂಗ ಕೂತಾಳ ನೋಡ್ರಿ, ಕುಬಸ ಮಾಡ್ಕೊಳ್ಳವ್ರಂಗ ಅಂತ ಹೇಳ್ದವ್ ನನಗೊಂದು ಮಾತ. ಹೇಳಲ್ಲ ನಾವೇನಂದೀವು, ಸ್ವಭಾವ ಕೂತ ಬಳಕ ಅವ್ರೊಂದು ಮಾತು ಹೇಳ್ರಿ, ಹೆಂಗ್ ಕೂತಾಳ ನೋಡ್ರಿ ಥೇಟ್ ಕುಬಸ ಮಾಡ್ಕೊಳ್ಳವ್ರಂಗತ್ಲೇ ಅಂದ. ಅಂದಲ್ಲ ನಾಲ್ಕರದಾಗ ಎದಾಳನತ್ತ. ಹ್ಞೂ ಜರ ಹೊಟ್ಟಿ ಕಾಣ್ಲಾಯ್ತ್ರಿ, ನಾಲ್ಕರಾಗ ಐತಿ ನಿಕ್ಕಿಗತ್ತು. ಇರ್ಲಿ, ಆಕಿಗೆ 4 ಅಂದ್ರೆ ಆಗಲಿ, 5 ಅಂದ್ರೆ ಆಗಲಿ, ದಿಂದ ಅಂದ್ರೆ ಆಗಲಿ, 7 ಅಂದ್ರೆ ಆಗಲಿ, ಯಾವ್ದ್ರೇ ಆಗಲಿ ಆಕಿ ಕುಬಸ ಮಾಡ್ಕೊಳಂಗ ಆಗಿರ್ತತಿ. ಆಕಿ ಕೂತಿರ್ತಾಳಪ್ಪ, ಕೂತಿರ್ತಾಳ. ಯಾಕಂದ್ರೆ ತುಂಬಿ ಗರ್ಭವತಿ ಆದ ಬಳಕೊಮ್ಮೆ ಕುಬಸ ಆಗ್ತದ. 7 ಅಂದ ಆಗ್ತೈತಿ, 5 ಅಂದ ಆಗ್ತೈತಿ. ಆಕಿ ಕುಬಸ ಮಾಡ್ಕೊಳಂಗ ಆಗಿರ್ತತಿ, ಕೂತಿರ್ತಾಳ. ಆಕಿ ಮಗಲಾಗ ನೀ ಕೂತಿರ್ತಿಲ್ಲ, ನೀನ್ ಯಾವ ಮಾಡಿರ್ತಾನ ಕುಬಸ ಮಾಡ್ಕೊಳಂಗ? ಇವನ್ ಯಾವ ಮಾಡಿರ್ತಾನೆ ಯಾಮನ್ರಿ? ನೀ ಯಾಕೆ ಕೂತಿರ್ತಿ ಆಕಿ ಮಗಲಾಗ? ಯಾವ ಮಾಡ್ಯಾನ ಹಿಂಗ್ಯಾ ಕೂತದೆ ಮನ್ಯಾಗ ಮುತ್ಯ ಸತ್ತಂಗ? ಇದು ಒಂದ ಉಳ್ದೈತ್ರಿ ಇಲ್ಲಿ. ನೀನು ಒಬ್ಬನ ಕೊಟ್ಟು ಹೋದ್ರವ್ರು ನಮ್ಮ ಕೈಯಾಗ ಆಡ್ರಿ ಇದನ್ನ ತಗೊಂಡ ಪಗಡ್ರಿ ಅಂತ ಹೇಳಿ ಹೋಗ್ಲಿ. ಯಾನ್ ಸಿಗಲಿ ಇದು ಹೋಳು ಉಪ್ಪಿನಕಾಯಿ ಐತ್ರಿ, ಇದ್ರ ತ್ಯಾಕ ಹುರುನಿಲ್ಲ. ಅದು ಮುಂದೆ ಏನು ಬಡ್ದೇಳ್ತೈತಿ ನೋಡ್ರಿ, ಗೊಳ್ಳಂಗ ಗೊತ್ತಂಗ. ಅದಕ್ಕೊಂದು ಮಾತು ಹೇಳ್ಯಾರ, ಏನ ದಡ್ಡ ರಂಗ ಡಡ್ಡ ಕುಣಿಯಬೇಡ, ತರಳ ಗುಂಜ ಇಳದಿತ್ತು. ಇದೇನು ಕುಣಿಲಕ್ ಹತ್ತಿದಿಲ್ಲ, ದಡ್ಡ ರಂಗ ಅಕಾಡೆಮಿ. ಈ ಜಾತ್ರೆ ಬಂದಾಗ ನಿನ್ನ ಜಾತ್ರೆ ಅದಿತ್ತು. ಸುಮಟ್ಟ ಒಂದು ಲೆಕ್ಕಿನಾಗ ಇವ್ರು ನಾಜುಕ್ ಬಹಳ ದಿನಿ ಚೀಸ್. ತರಳ ಗುಂಡ ಅಟ್ ಎಷ್ಟು ನಾಜುಕ್ ಇಟ್ಟಾರ ನೋಡವ್ರ, ಹಂಗ ಇರ್ತದ. ಅದಕ್ಕೆ ಇರ್ಲಿ, ಒಂದು ಮಾತು ಹೇಳೇನ್ರಿ, ಏನ ಇಲ್ಲಿ ಎಲ್ಲ ಶಾಸ್ತ್ರ ಬಲ್ಲವದಿರಿ, ತಿಳದವ್ರದಿರಿ, ಎಲ್ಲಾ ತರ ಹೊಳದವ್ರು ಅದಿರಿ. ರೇಣುಕನ ಬ್ಯಾರಿ ಅತ್ತ, ಎಲ್ಲಮ್ಮನ ಬ್ಯಾರಿ ಅತ್ರಿ. ಅವನ ಯಾರ್ಯಾರನ್ನ ಬ್ಯಾರೆ ಮಾಡ್ತಾನ ಗೊತ್ತಿಲ್ಲ. ಸುಮ್ಮ ಒಂದು ಮಾತ, ನಾಯನ್ ಲಕ್ಷ್ಮಣ ನಿನಗೇನ್ ನಾಯನ್ ವಾದ ಮಾಡ್ಲಕ್ ಬಂದೀವಿ ಅಂದ್ರೆ ನಿನಗೆ ಬುದ್ಧಿ ಕಲಸಲಕ್ಕಂತೂ ನಾವು ಬಂದಿಲ್ಲ. ನಿನ್ನ ತ್ಯಾಕ ಎಷ್ಟು ವಿಷಯ ಐತಿ ಅಟ್ ನೀ ಮಾತಾಡ್ತಿ, ನಮ್ಮ ತ್ಯಾಕಿದ್ದಾಗ ನಾವು ಮಾತಾಡ್ತೀವಿ. ರೇಣುಕನ ರುಂಡ್ ಬಿ ಹೊಡೆದಾನು, ಎಲ್ಲಮ್ಮನ ರುಂಡ್ ಇಬ್ಬರದು ಒಮ್ಮೆ ಹೊಡೆದಾನ ಅಂತ ಹೇಳಿದಿ. ಇದು ನಿನಗೆ ಯಾವ ಶಾಸ್ತ್ರದ ಸಿಕ್ಕತಿ, ಇದು ನನಗೆ ಬೇಕಾಗ್ಯದ. ಮತ್ತು ನಿನಗೆ ಯಾವ ಕಲಿಸ್ಯಾನ ಅವನು ತಗೊಂಡು ಬಾ ಇಲ್ಲಿ ಮೊದಲ. ಅವ ಸತ್ತಾನ, ಕಲಿಸಿದವ. ಎಲ್ಲಿ ಏ ತಮ್ಮ, ನಾಲಿಗೆ ಮ್ಯಾಗ ನಿಗಾ ಇರ್ಲಿ ವಿಷಯ ಮಾತಾಡ್ಬೇಕಾದ್ರ. ರೇಣುಕ ಯಾವಾಗ ಅನಸ್ಕೊಂಡ್ಳು, ಎಲ್ಲಮ್ಮ ಯಾವಾಗ ಅನಸ್ಕೊಂಡ್ಳು, ಅದ್ರ ದಗದ ಬೇರೆ ಅದಾವ. ರೇಣುಕಾನು ಹಾಕಿನ, ಎಲ್ಲಮ್ಮನು ಹಾಕಿನ, ಜಗದಂಬಾನು ಹಾಕಿನ, ಎಲ್ಲಾ ಅವತಾರ ಹಾಕಿದೈತಿ ಅದ. ನೋಡು, ರೇಣುಕಾ ರಾಜ ಭೋಗಾವತಿ ಹೊಟ್ಟಿಲೆ ಹುಟ್ಟಿದ ಬಳಕ ರೇಣುಕಾ ರಾಜನ ಮಗಳ ರೇಣುಕಾದೇವಿ ಅನಸ್ಕೊಂಡ್ಳು. ಏಯ್ ಕೇಳಲೇ ನನ್ನ ಕಾಲಾಗಿನ ಕರ್ರ ಅಲ, ನಿನ್ನ ಕ್ವಾಣಗರ್ರ ಎಲ್ಲಿದ್ರೆ ಗಂಟು ಹಾಕಿರೋ ನನ್ನ ತಂಗಳ ತುಕಡಿ ಇರ್ಲಿ. ಈಗ ಮೊದಲ ವಿಷಯ ಬಂದತಿ ಗಂಭೀರ. ಏನಂತ ಹೇಳಿ, ರೇಣುಕಾನ ಬ್ಯಾರೆ, ಎಲ್ಲವನ್ನ ಬ್ಯಾರೆ ಅಂತ ಹೇಳಿ. ಇದು ಯಾವ ಪುರಾಣದೊಳಗೆ? ನನಗಂತೂ ರೇಣುಕಾ ಚರಿತ್ರೆ ಓದಿ ಕೂತನಿ ತಮ್ಮ, ಒಟ್ಟ ನನಗೆ ಮಾತ್ರ ಇದ ಅವ್ರಿಬ್ರು ಬ್ಯಾರೆ ಐತಿ ವಿಷಯ ಸಿಕ್ಕಿಲ್ಲ. ನಿನಗ ನಾ ಒಂದ ಕೇಳ್ತಾನ, ಮುಂದಿನ ಸಂದಿಗೆ ಎದ್ದಿ ಅಂದ್ರೆ ರೇಣುಕಾ ಅಂದ್ರೆ ಯಾರ, ಎಲ್ಲಮ್ಮ ಅಂದ್ರೆ ಯಾರ? ಒಂದ ನನ್ನ ಬಾಯಿಲೆ ಜೋಲಿ ಹೋಗೈತೆ, ತಪ್ಪಾಗೈತೆ ಒಪ್ಪಗ ಒಂದ ಇರ್ಲಿಕ್ಕ ಆಧಾರ್ ಹಚ್ಚಿ ಕೊಡು ಒಂದ. ನೀನು ತಟಕ ಬಿದ್ದಿತ್ತು 3 ಮಂದಿದು. ನೀ ಎಲ್ರೆ ಶಾಸ್ತ್ರ ಲೆಕ್ಕಿಗೆ ಬಂದಂದ್ರೆ ನಿಮ್ಮ ಅಪ್ಪನ ಮಣ್ಣು ಕೊಟ್ಟು ಹೋಗೋ ಮಗಳದನ್ನೇ. ನೀ ಎಲ್ರಿ ಇಲ್ಲಿ ಪುರಾಣ ಪಂಡಿತ ಕಮ್ಮಿ, ಕೌಂದಿ ಪಂಡಿತ ಜಾಸ್ತಿ ಇದೀನಿ. ಅದ್ರಾಗ ಹೆಚ್ಚು ದುಡ್ಕೊಂಡ ನೀವು ಕೌದ್ಯಾಗ ದುಡಿಗೆ ಎಲ್ಲ ಹೆಚ್ಚಾಗೈತಿ. ಇವನು ಕೌಂದಿ ಬಂದ್ರು, ಕೌಂದಿಯಾಗ ಬಂದ್ರು ಕೌಂದಿ ಹರಿತಕ ಬಿಡಬೇಡ್ರಿ ಇವ್ನು ಒಟ್ಟ. ಯಾಕಂದ್ರೆ ಒಂದು ಮಾತು ಹೇಳೇನ್ರಿಪ್ಪ, ಏನ ಅದು ರೇಣುಕಾನ ಯಾವಾಗ ಎಲ್ಲಮ್ಮನ ರುಂಡ ಕಡದಲ್ಲ, ಮತ್ತೊಬ್ಬ ರುಂಡ ಕಡದಿಲ್ಲ ಅವ ಪರಶುರಾಮ. ಬರೇ ಎಲ್ಲಮ್ಮನ ರುಂಡ ಅಟ್ಟ ಕಡದ. ತಪ್ಪು ಮಾಡ್ಯಾರ. ಯಾಕಂದ್ರ ಎಲ್ಲವಾಗ ಬೆನ್ನ ಹತ್ತಿದ ನಮ್ಮ ಅಪ್ಪನ ಹೆಸರು ಹೇಳತ್ ಹೇಳಿ, ಎಲ್ಲವಾಗ ಬೆನ್ನ ಹತ್ತಿದಾಗ ಎಲ್ಲಮ್ಮ ಯಾವ ಜಮದಗ್ನಿ ಋಷಿ ಆನಿ ತಗೊಂಡಿದ್ದ. ಏನತ್ತ? ನಾ ಸತ್ರು ಸಹಿತ ನನ್ನ ಮೇಲೆ ಆಣೆ ಆದಿತ್ತ, ನನ್ನ ಹೆಸರು ನಿನ್ನ ಮಗ್ಗ ಹೇಳಬೇಡ ಅಂದಿದ್ದ ಪರಶುರಾಮಗ. ಹೇಳಬೇಡ ಅಂದಾಗ ನಮ್ಮ ಅಪ್ಪನ ಹೆಸರು ಹೇಳತ್ ಹೇಳಿಕಿಸಿಂದ ಯಾವ ಪರಶುರಾಮ ಬೆನ್ನ ಹತ್ತಿದಾಗ ಎಲ್ಲಮ್ಮ ಹೋಗಿ ಮಾತಂಗಿ ಮನಿ ಒಳಗೆ ಅಡಿಗೆ ಕೂತಿದ್ಳು. ಹೇಳ್ತಾನೆ ಕೇಳ್ತಾಳ ನಿನಗೀಗ.
ಹೇಳ್ತಾಳ ನೋಡು ಮಾತಂಗಿ ಮನಿ ಒಳಗೆ ಹೋಗಿ ಯಾವ ದೊಡ್ಡದೊಂದು ಹಂಡೆ ಇತ್ತು ಹಂಡೆದೊಳಗೆ ಅಡಿಗೆ ಕೂತಳು ಅಡಿಗೆ ಕೂತಾಗ ಮಾತಂಗಿ ಜಾಗ ಕೊಡುವಳಾಗಿದ್ದಳು ಎಲ್ಲವಾಗ ಕೊಡುವಳಾಗಿಲ್ಲ ಕೆಟ್ಟ ಸೀಡ್ಕದ ನಿನ್ನ ಮಗನ ಕೊಡಂಗಿಲ್ಲ ಜಾಗ ಅಂದಳು ಅವಾಗ ಹೇಳ್ತಾಳೆ ಎಲ್ಲಮ್ಮ ಏನತ್ತ ನನ್ನ ಬೆಳ್ಳಿ ಬಂಗಾರ ವಸ್ತ್ರ ವೈಡೂರ್ಯ ಎಲ್ಲ ತಗೋ ನನ್ನ ಮೈ ಮೇಗಿಂದ ಖರಿ ನಿನ್ನ ಮನಿ ಒಳಗೆ ನನಗೆ ಅಡಗಲಕ್ಕ ಜರ ಜಾಗ ಕೊಡಂದಳು ಬಂದಂದ್ರೆ ಇಡಂಗಿಲ್ಲ ಅಂದಾಗ ಅವಾಗ ಯಾವಾಗ ಎಲ್ಲ ತಗೊಂಡ ಮ್ಯಾಲ ತಾಕಿ ಮಾತಂಗಿ ಸುಮ್ಮಕ್ಕೊಂಡಿರ್ಲಿಲ್ಲ ಈಕಿಗೆ ಜಾಗ ಕೊಟ್ಟಳು ಈ ಎಲ್ಲಮ್ಮನ ಮೈ ಮ್ಯಾಗ ಇರುವಂತ ಬಂಗಾರ ಮಾತಂಗಿ ತನ್ನ ಮೈ ಮ್ಯಾಗ ಹಾಕೊಂಡು ಬಿಟ್ಟಿಳು ಎಲ್ಲಮ್ಮನ ಕಿವಿಯಾಗಿನೂ ಏನು ವಾಲಿ ಇದ್ದು ಅಲೆ ಮಾತಂಗಿ ಕಿವಿಯಾಗಿದ್ದು ಪರಶುರಾಮ ಓಡಿ ಬಂದು ಕೇಳ್ತಾನ ಮಾತಂಗಿಗೆ ಯವ್ವ ನಮ್ಮವ್ವ ಹಾದಾಳ ಇದ ಲೈನ್ದಾಗ ಇಲ್ಲೇ ಬಂದಾಳು ಮತ್ತೆ ನಮ್ಮವ್ವ ಅದು ನಿನ್ನ ಮನೆಗೆ ಬಂದಾಳ ನಾವು ಆತ ಕೇಳ್ದ ನಿನ್ನ ಮನ್ಯಾಗ ಅದಾಳನತ್ ಕೇಳಿದಾಗ ಅವಾಗ ಏನ್ ಹೇಳ್ತಾಳಿಕೆ ಮಾತಂಗಿ ಏ ಪರಶುರಾಮ ಇಲ್ಲಿ ಯಾರು ಬಂದಿಲ್ಲೋ ಈ ನಮ್ಮ ಮನಿ ಸನಿ ಯಾರು ಹಾದಿಲ್ಲ ಅಂದ್ರು ಅವಾಗ ಹೇಳ್ತಾನೆ ಏನತ್ತ ಮಾತಂಗಿ ಅವಾಗ ಹೊಟ್ಲಿದ್ದಳ ಅವ ಪರಶುರಾಮ ಒಂದು ಮಾತು ಕೇಳ್ತಾನೆ ನನ್ನ ತಾಯಿ ನಿನ್ನ ಮನೆಗೆ ಬಂದಿಲ್ಲ ಅನ್ನುವಂಗ ನಿನ್ನ ಹೊಟ್ಟೆಗಿನ ಕೂಸಿನ ಹಾನಿ ಮಾಡಿ ಹೇಳಂದ ಬತ್ತ ಬಿರಿ ಅವಾಗ ಹೇಳ್ತಾಳೆ ಏನತ್ತ ಕೂಸಿನ ಹಾನಿ ಮಾಡಿ ಹೇಳ್ತಾನಪ್ಪ ನಿಮ್ಮ ಬಂದಿಲ್ಲ ಅಂದ್ಬಿಟ್ಲು ಅವಾಗ ಹೇಳ್ತಾನ ಪರಶುರಾಮ ಆನಿ ನೀ ಮಾಡಿ ಅಂದ್ರ ತಾಯಿ ನಮ್ಮ ಅವನ ಉಳಿಸ್ಲಕ್ಕ ನೀ ಮಾಡಿ ಅಂದ್ರೆ ನಿನ್ನ ಹೊಟ್ಟೆಗಿನ ಕೂಸು ನಿನ್ನ ಹೊಟ್ಟೆಗಿರಂಗಿಲ್ಲ ಗರ್ಭಪಾತ ಆಗ್ಲಿ ಅಂತೇಳಿ ಶ್ರಾಪ ಕೊಟ್ಟ ಅದ ಕೂಸ ಈಗ ಸದ್ದ ನಕ್ಷತ್ರ ಆಗಿ ಉಳದೈತಿ ಆಕಾಶದೊಳಗ ಒಂದ ಇದು ರೇಣುಕಾ ಚರಿತ್ರೆ ಹೇಳ್ತೈತಿ ಮತ್ತ ನೀ ಹೇಳ್ತಿ ರೇಣುಕಾನ ಬೇರೆ ಎಲ್ಲವನ್ನ ಬೇರೆ ನನಗೆ ನಮಗೆ ಸಿಕ್ಕ ಪುರಾಣ ಯಾವ್ದ್ರಿ ರೇಣುಕಾ ರಾಜಿ ಭೋಗಾವತಿ ಹೊಟ್ಟಿಲೆ ಹುಟ್ಟಿದ ಬಳಕ ರೇಣುಕಾ ಅಂತೇಳಕಿ ಹೆಸರು ಬಂದೈತಿ ರಾಜಾಗ ಮಕ್ಕಳಿದ್ದಿದ್ದಲ್ಲ ರೇಣುಕಾ ರಾಜಾಗ ರೇಣುಕಾ ರಾಜನ ಹೊಟ್ಟಿಲೆ ಹುಟ್ಟಿದ ಬಳಕ ರೇಣುಕಾ ಅಂತ ಹೆಸರು ಬಂದೈತಿ ಲಕ್ಷ್ಮಣ ಇದನ್ನ ವಿಷಯ ನನ್ನ ಬಾಯಿಲೆ ಜೋಲಿ ಹೋಗೈತಿ ಅಂತ ಒಪ್ಪಗೋ ಒಂದ ಇರ್ಲಿಕ್ಕ ಬಂದಿದ್ದನ ಆಧಾರ ಹಚ್ಚ ಒಂದ ನಿನ್ನ ಬಿಡ್ಲಾಕಿಲ್ಲ ಮಣ್ಣ ಕೊಡ್ತಾನ ಮತ್ತೆ ಹೇಳಿ ಕೇಳಿ ಕೊಟ್ಟ ಬಿಡತ್ತೀರಿ ನೋಡಿರಿ ಹರೇ ಹೆಣ್ಣಿಗಾಗಿ ಪಂಚಮುಖದ ಬ್ರಹ್ಮ ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ ಏ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರು ಗೋಮ ತಮ್ಮ ಅವ್ರ ಹಚ್ಚಿಕೊಂಡ್ರ ಗೋಮ ಕಣದಾಳ ಹುಡುಗ ಹಚ್ಚಿಕೊಂಡ್ರ ಗೋಮ ಏ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರ ಗೋಮ ಹೆಣ್ಣಿನ ಕಾಲಾಗ ಶ್ರೀರಾಮ ಸತಿಗೂಡ ವನವಾಸ್ವಾದೋ ತಮ್ಮ ಸತಿಗೂಡ ವನವಾಸ್ವಾದೋ ತಮ್ಮ ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನ ದಹನವಾದೋ ಕಾಮ ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ಕಾಮಾಗಿಯಗ ಹೆಣ್ಣಿಗಾಗಿ ಹತ್ತಿದಾನು ಧರ್ಮ ಹೆಣ್ಣಿಗಾಗಿ ಕೇಚಕ್ ಸತ್ತು ಹುಮ್ಮ ಹೆಣ್ಣಿಗಾಗಿ ಕೇಚಕ್ ಸತ್ತ ಹುಮ್ಮ ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ಅಣ್ಣ ನಿಮ್ಮ ಭೀಮ ಅಮ್ಮ ಕೇಳೋ ಅಣ್ಣ ನಿಮ್ಮ ಭೀಮ ಕಣದಾಳ ಹುಡುಗ ಅಣ್ಣ ನಿಮ್ಮ ಭೀಮ ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ಅಣ್ಣ ನಿಮ್ಮ ಭೀಮ ದರಿಯೋಳು ಸಾವಳಗಿಯ ಗ್ರಾಮ ಶ್ರೀ ಸಿದ್ಧ ನೆನದಾನೋ ಹೇಮ ಶ್ರೀ ಸಿದ್ಧ ನೆನದಾನೋ ಹೇಮ ಏ ಆ
ಆದಿಶಕ್ತಿ ದಸ್ತಿಕ ದಸ್ತಗಿರ ಪಡ್ಕೊಂಡ ಕವಿ ನೇಮ ಆದಿಶಕ್ತಿ ಹಸ್ತಿಕ ದಸ್ತಗಿರ ಪಡ್ಕೊಂಡ ಕವಿ ನೇಮ ಹಾ ಏನು ಹೇಳೇನ್ರಿ ಏನು ಚಾಲು ಹಾ ಹೇಳತ್ಯ ನೋಡ್ರಿ ಸುದ್ದಿ ಭಾಳ ಹೇಳ್ಯಾನ ಏನಂತ ಹೇಳಿ ಅವ ಸಾಯ್ತಾನತ್ತ ಯಾಕ್ರಿ ಯಾಂಬ ನನಗ್ರಿ ಏನು ಗೊತ್ತ ಹ್ಞೂ ಒಂದು ಮಾತು ಹೇಳ್ಯಾನ್ರಲ್ಲೇ ಗಂಡ ಸತ್ತ ಬಳಕ ಹಾಂ ಎಲ್ಲ ಕೊಳ್ಳನು ತೆಗಿತಾರತ್ರಿ ಕಿವು ಕೋನ್ ಸಿಗ್ತಾಳತ್ತ ಹಾ ಏನತ್ತಂದ್ರ ಕೊಳ್ಳಾಗಿನ ತಾಳಿ ತೆಗಿತಾರ ಕಾಲಾಗಿನ ಕಾಲುಂಗ್ರ ತೆಗಿತಾರ ಹಣಿಮೇಗಿನ ಕುಕುಮ ತೆಗಿತಾರ ಹಾಂ ಗಂಡ ಸತ್ತ ಬಳಕ ಇವೆಲ್ಲ ತೆಗಿತಾರ ಹಾಂ ಹಾಂ ಮತ್ ಜೋರ್ ಕರ್ತೆ ಆಕೆನ ಹೆಣ್ತಿನ ಸತ್ತಳಂದ್ರ ನಮ್ಮ ಏನ ತೆಗಿತಾರೋ ಅಂತ ಕೇಳತ್ಯ ನಾವು ಹೌದು ಮತ್ತೆ ಅಟ್ಯಾಕಾದದ್ಯೋ ನೀನು ತೆಗಿಲಕ್ಕ ಅವಂಗ ಸುಗ್ಗಿಯಾಗ ಸಡುವಾಗಿಲ್ಲ ಲಕ್ಷ್ಮಣ ಕೂತಾನ ಹೆಂಗ ನೋಡ್ರಿ ಥೇಟ್ ಬುಟ್ಟ್ಯಾಗ ಜೋಕುಮಾರ ಕೂತಂಗ ನಾವೇನ ಬಾಯಿ ನಮ್ಮ ಮನ್ಯಾಗ ಬಿಟ್ಟು ಬಂದಿಲ್ಲ ನಾವೆಲ್ಲ ಬರಾಕ ತಂದೀವು ಮಾತಾಡ್ಲಕ್ಕೇನು ಬರುದಿಲ್ಲ ನಮಗ ಎಷ್ಟ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗ ಇರಬೇಕು ಅವನ್ ತೆಗೆದು ಬೇರೆ ಐತಿ ಊಟ ಎಲ್ಲ ಉಪ್ಪಿನಕಾಯಿ ಆಗಬಾರ್ದು ಹೊಟ್ಟೆ ಕೆಡ್ತದ ಒಂದು ಮಾತು ಹೇಳಿದ್ರೆ ಒಳಗೆ ಏನತ್ತ ಏನೋ ಸ್ವಾಭಾವಿಕ ನಾವು ಒಂದು ಮಾತು ಹೇಳಿದ್ವಿ ದೈವದವ್ರಿಗೆ ನಾವು ಒಂದು ಕರಿ ಕೋರ್ಟ್ ಹಾಕೊಂಡಂತ ವಕೀಲರು ಇದ್ದಂಗ್ರಿ ನೀವು ಜಜ್ಮೆಂಟ್ ಕೊಡುವಂಥ ಜಡ್ಜರ್ ಇದ್ದಂಗೆ ಒಟ್ಟ ದನಿಗೆ ಮಾಡಬೇಡ್ರಪ್ಪ ಆತ ಒಂದು ನೀತಿ ಮಾತು ನಾವು ಹೇಳಿವ ಇವ್ ಬೇರೆ ತಂದನ್ರಿ ಒಳಗೆ ಮೂಕ್ರನ್ ತಂದು ಹೋಗಿಸ್ಯಾನ ವಿಚಾರ ಮಾಡ್ರಿ ನೀವು ದೈವದವ್ರ ಎಟ್ರೆ ಮಳ್ಳಿರ್ಬೇಕು ನಮ್ಮ ಕಣದಾಳ ಲಕ್ಷ್ಮಣ ಹೆಂಗ ಒಬ್ಬಾಕಿ ವಕೀಲ ತಿದ್ದಳತ್ರಿ ಮೂಕ ಕೈದಿ ಇದ್ದತ್ತ ಏನಂದಳತಕಿ ಮೂಕಾಗ್ನಿ ಒಟ್ಟ ನೀ ಮೂಕಾಗು ನಿನಗ ಪಾಸಿ ಕುಡ್ದು ಬಂದ್ ಮಾಡಿಸ್ತಾನ ಅಂದತ್ತವ ಒಟ್ಟ ಮೂಕಾಗಿ ಇದ್ ಬಿಡು ನೀ ಅಂತ ಹೇಳಿ ಅಂದತ್ತ ಈಗ ಕೋರ್ಟ್ದೊಳಗಾಗ್ಲಿ ಕಾನೂನದೊಳಗಾಗ್ಲಿ ಈಗ ಸದಾ ಒಂದ್ ಅಗದಾಗ್ತಾವ್ರಿ ಏನ ಮೊದಲ ಅವನ ಬಾಡಿ ಚೆಕಿಂಗ್ ಆಗಿ ಬರ್ತತಿ ಅವನಲ್ಲಿ ಏನ್ರ ರೋಗ ದೋಷಗಳು ಇದ್ದು ಅಂದ್ರೆ ಇವಂದ ಆಗೈತಿಲ್ಲ ಡಾಕ್ಟರ್ ಸರ್ಟಿಫಿಕೇಟ್ ಬರ್ಬೇಕಾದ್ರೆ ಹಂಗ ಬರಂಗಿಲ್ಲ ಯಾ ನೀವು ಕೈದಿ ಸುಳ್ಳು ಹೇಳತ್ತೇನೋ ಏನ ಕರೆ ಹೇಳತ್ತೇನೋ ಏನ ಕರೆನ ಮೂಕದಾನೋ ಏನ ಇಲ್ಲೋ ಮೊದಲ ಡಾಕ್ಟರ್ ಸರ್ಟಿಫಿಕೇಟ್ ಆಗಿ ಬರ್ತೈತಿ ಒಳಗಲ್ಲಿ ಬಾಡಿ ಸ್ಕ್ಯಾನಿಂಗ್ ಆಗಿ ಬರ್ತೈತಿ ಅಲ್ಲಿ ಒಂದು ದಗದಾಗ್ಯದ್ರಿ ಏನ ಇವೇನ ಗಂಡ ವಕೀಲ್ ಹೇಳಿದಿಲ್ಲ ಮೂಕಾಗಿರು ನಿನ್ನ ಪಾಸಿ ತಪ್ಪಿಸ್ತಾನಂತ ಹೇಳಿ ಅವ ಜಡ್ಜ್ ಒಂದ್ ದಗದ ಮಾಡಿದ ಇದೇನ ಕರೆ ಕರೆ ಮೂಕೈತೋ ಏನ ಸುಳ್ಳು ಮೂಕ ನಾಟಕ ಮಾಡ್ಲಾಯ್ತೋ ಮೊದಲ ದವಾಖಾನಿಗೆ ಓದಿ ಇದನ್ನ ಚೆಕ್ ಮಾಡ್ಕೊಂಡು ಬರ್ರಿ ಅಂದವ ಯಾವಾಗ ಇದನ್ನ ಓದ ಚೆಕ್ ಮಾಡ್ಕೊಂಡು ಬಂದ್ರ ನೋಡ್ರಿ ನೌಕರಿ ಮ್ಯಾಗ ನೀರ್ ಹಾಕೊಂಡು ಸುಮ್ಮ ಕೂತಾನ್ರಿ ಕಣದಾಳ ವಕೀಲ ಮೂಕಾಗಿ ನೀ ಎಟ್ಟ ಮೂಕಾಗತ್ತ ಸುಳ್ಳು ಹೇಳತ್ತೇಳಿ ಅವಂಗ ಏನ್ ಹೇಳಿದಿ ನೋಡ ಹೊತ್ತು ತಕ್ಕ ನೀ ಹೇಳುದು ಬರೀ ಎಲ್ಲ ಸುಳ್ಳ ಹೇಳಾವದಿ ಅಂದ ನೀ ಹೇಳುದೆಲ್ಲ ಸುಳ್ಳ ಐತಿ ಅಂತ ದಗದನಿಂದ ಇಲ್ಲ ಅವ್ನ ದಗದ ಬೇರೆ ಐತಿ ಯಾಕ್ರಿ ಇವ ಎಲ್ಲಿ ಹಾದಿ ದಾಂಡಿಗೆ ಹೊರಕಡಿ ಕೂತಿದ್ದತ್ತ ಇವನಂತವ ಇವನ ಇವನ ಬಾ ಲಕ್ಷ್ಮಣ ಹೌದ್ ಅದಕ್ಕೆ ಇಲ್ಲಿ ಇರಲ್ಲ ಹಿರಿಯಾರ ಕೂತಾರಲ್ಲ ಏನಂದ್ರಿ ಇವ್ರು ಹಾದು ನಡೆದಿದ್ರು ಹೌದು ಇವ ಹೊರಕಡಿ ಕೂತು ಸುಮ್ ಕೂತಿದ್ದಿಲ್ಲ ಇವ್ ಏನ್ ಮಾಡ್ತಿದ್ದು ಓಯಪ್ಪ ಮ್ಯಾಲ ಹಂಗ ಕಡ್ಲಿ ಕಾಳು ತಿತ್ತಿದ್ದ ಮ್ಯಾಲ ತಿತ್ತಿದ್ದ ಬಡ್ಯಾಗ ಹೇಳ್ತಿದ್ದ ಹಾ ರೀ ಅವ್ರ ಹಿರಿಯಾರ ಬೇದ್ರ ಅವಂಗ ಏನಂದ್ರಿ ಯಾವ್ದ್ರಿ ಒಂದ್ ಮಾಡ ಮ್ಯಾಲ ತಿಲ್ಲ ಹತ್ತದಿ ಬಡ್ಯಾಗ ಹೇಳ ಹತ್ತದಿ ಯಾವ್ದಾರೆ ಒಂದ್ ಮಾಡ್ಬೇಕಾದ್ರೆ ತಿಳುದರೆ ಮಾಡು ಒಂದ್ ಹಾಕುದ್ರೆ ಮಾಡು ಒಂದ್ ಮಾಡ ಅನ್ನದ ಕೊಡ್ಲೇನ ಇವ ಏನಂದ ಅವ್ರಿಗೆ ಏನಂದ್ರಿಪ್ಪ ಇವ ಇಲ್ರಿ ಮ್ಯಾಲ ಕಾಳು ಹಾಕೋಣ ಬಡ್ಯಾಗ ಹಿಟ್ಟು ಬೀಳುದರ್ಲಿ ಅಂದಿವ್ ಅವರು ಹಿರಿಯಾರು ಬೆರಿಕಿದ್ರು ಹಿಟ್ಟು ಬೀಳ ಹತ್ತೈತಿ ಕರೆ ಹಾಕೋ ದಮ್ ಬೀಳ ಹತ್ತೈತಿ ಇನ್ನೇಮ್ ತಿರುಗಿ ಹಾಕದ ನಮ್ದು ಸಣ್ಣ ಬೀಳ್ತಕ್ಕ ಹಿಂಗಾಗ್ತದ ನೋಡ್ ಲಕ್ಷ್ಮಣ ನೀ ಮಾಡೋದಾಗದ ತಿರುಗಿ ಹಾಕು ಅದನ್ನ ಹಾಕೋದಾಗ್ತತಿ ಮತ್ ಹೊಳಿ ಸಣ್ಣ ಬೀಳ್ತಕ್ಕ ಹಂಗೇನ ಮಾತಾಡ್ಲಕ್ ಹೋಗ್ಬೇಡ ತಮ್ಮ ಇಲ್ಲ ಮತ್ತೆ ಹೇಳತ್ತೇನ್ರಿ ಅದಕ್ಕೆ ನಿನ್ನ ಖೋನ್ ಏನೈತಿ ನಮ್ಮ ಖೂನ ನಿನಗ ತಳದಾಗ ಪುರಾಣ ಲೇಖಿ ಕೊಡ್ತೀವಿ ಹಂಗ ಅಲ್ಲ ನಿನಗತ್ತ ಎಲ್ರ ತಾಳಿ ಕಟ್ಟೇನಿ ನಾಲ್ ನಿನ್ನ ಲಗ್ನ ಆಗೇನಿ ಹಿಂಗಿಲ್ಲ ನಮ್ದಗದ ನಿನಗ ರಾಮಾಯಣಿ ಲೇಖಿನ ನಾ ಕೂನ ಕೊಟ್ಟ ಹೇಳ್ತ ನಿನಗನ ಆದ್ರ ಏನ್ ಹೇಳ್ತಾನ್ರ ಮಾತ್ರಿ ಏನ್ ಹೇಳತ್ತೇನು ಇವಾಗ ಹೇಳಿದಿವತ್ರ ನಮ್ಮ ಮನ್ಯಾಗ ಹೆಣ್ಣ ಐತಿ ನೋಡ್ಲಾಕ್ ಬಾತ್ ಹೇಳಿದಿವತ್ರಿ ಇವ್ರಿ ನಮ್ಮ ಮನ್ಯಾಗ ಹೆಣ್ಣ ಐತಿ ನೀ ನೋಡ್ಲಾಕ್ ಬಾರಪ್ಪ ನಮ್ಮ ಮನ್ಯಾಗ ಒಂದ್ ಹೆಣ್ಣು ಮೈ ನೆರದ್ ನಿತ್ತೈತಿ ಹಂಗ ಬಂದಿಲ್ಲ ನಿಮ್ ಮನ್ಯಾನವ್ರು ಹೇಳ ಕಳ್ಸಂಟ್ಲಿ ನಾವ್ ಬಂದದೀವ ಅಂದಿ
ನೀ ಒಂದು ಮಾತು ಹೇಳ್ತಿ ಲಕ್ಷ್ಮಣ, ಏನಂತ? ನಾ ಯಾರ ಮಾತು ಕೇಳಾವಲ್ಲ. ನಾ ದೊಡ್ಡವ. ಅಖಂಡ ಅದ್ವೈತದನ್ಯ ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮ ಅಖಂಡ ಅದ್ವೈತದಿನತ್ ಹೇಳವನು ನೀನ. ಯಾರ ಮಾತು ಕೇಳವಲ್ಲ ಹೇಳವನು ನೀನ. ಮತ್ತ ನನ್ನ ತವ್ರ ಮನೆಯವ್ರು ಹೇಳಿ ಕಳಸಂಟ್ಲೆ ನಾಯಿಗತ್ಲೆ ಬಂದನಿತ್ ಹೇಳವನು ನೀನ. ನನ್ನ ಕೈಯಾಗಿನ ಹಾಳಾದಿಲ್ಲ, ನೀ ಹೆಂಗ ನನಗೆ ದೊಡ್ಡವಾದಿ? ಹೇಳಿ ಕಳಿಸಿರು ಬರಬಾರ್ದಿಲ್ಲ. ನಾ ಹೇಳಿ ಕಳಿಸಿದ ಬಳಕ ನನ್ನ ತನಕ ನೀ ಬರ್ತಿ ಅಂದ್ರೆ ನೀ ನನಗೆ ದೊಡ್ಡವಲ್ಲ, ನನ್ನ ಕೈಯಾಗಿನ ಆಳ ನೀ. ಸುಮ್ ಬಾಸ್ಕೆಟ್ ಹೊರದ